ಅಯ್ಯೋ ಅಮ್ಮ, ಎಣ್ಣೆ ನೀರಿಗೆ ಹಾಕ್ತಾ ಇದ್ದೀರಲ್ಲ. ಗೊತ್ತು, ನಿನಗೆ ಗೊತ್ತಾಗ್ಬೇಕು ಅಂತಾನೆ ಹಾಕ್ತಿರೋದು. ನೀರು ಎಣ್ಣೆ ಸೇರ್ದಾಗ ಕಾಣಿಸುತ್ತೆ ಅಷ್ಟೇ, ಆದ್ರೆ ಯಾವತ್ತೂ ಅದು ಸೇರೋಲ್ಲ. ಮಾಧುರಿ ಕೂಡ ಅಷ್ಟೇ. ದಯವಿಟ್ಟು ಅವಳ ವಿಷಯನ ಇನ್ ಮುಂದೆ ಯಾವತ್ತೂ ನನ್ನ ಹತ್ರ ತರಕ್ ಹೋಗ್ಬೇಡ. ನಾನು ಯಾವತ್ತಾದ್ರೂ ಅತ್ತೆ ದಿನ ಮಾಧುರಿ, ನನ್ ಕಣ್ಣಲ್ಲಿ ಕಣ್ಣೀರ್ನ ಯಾವತ್ತಾದ್ರೂ ನೀನ್ ನೋಡಿದ್ಯಾ? ನನ್ನ ಒಬ್ಬ ಫ್ರೆಂಡ್ ತರ ದೊಡ್ಡೋಳ್ನಾಗ್ ಮಾಡ್ದೆ. ನನಗ್ ಮಾತು ಬಂದಾಗ್ನಿಂದ ನಿನ್ನ ಮಾಧುರಿ ಅಂತಾನೆ ಕರಿತಾ ಇದ್ದೀನಿ. ಅಮ್ಮ ಅಂತ ನನಗ್ ಕರೆಯೋ ಆಸೆ ಆಗಿದೆ. ನೀನ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಇವಾಗ ಅನ್ನಿಸ್ತಾ ಇದೆ. ಆದ್ರೆ ನೀನ್ ಬರಲ್ಲ, ಬರಕ್ಕೂ ಆಗಲ್ಲ. ನಿನ್ ಗಂಡ ಅಜಯ್ ನೀನ್ ಹಿಂದಿರುಗ್ ಬರ್ದಿರೋಷ್ಟು ದೂರ ನಿನ್ನ ಕಳ್ಸಿ ಈ ಅನುಪಮ ಹತ್ರ ಇರೋ ಹಾಗೆ ಮಾಡ್ದ. ನೀನ್ ಯಾವತ್ತು ನನ್ನ ಒಂದ್ ಮಾತು ಬೈದಿಲ್ಲ. ಅಂತದ್ರಲ್ಲಿ ಇವಳು ನನ್ನ ಹೊಡೆಯೋದಕ್ಕೆ ಕೈ ಎತ್ತಿದ್ಲಮ್ಮ. ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು ಅನ್ನಿಸ್ತು. ಆದ್ರೆ ನಿನಗಾಗಿರೋ ಅನ್ಯಾಯಕ್ಕೆ, ನನಗಾಗಿರೋ ಅವಮಾನಕ್ಕೆ ಸೇಡ್ ತೀರಿಸ್ಕೋಬೇಕು ಅಂದ್ರೆ ಇಲ್ಲೇ ಇರ್ಬೇಕು ಅಂತ ಸುಮ್ನೆ ಆದೆ. ಆ ಅನುಪಮಾನ ನಾನ್ ಸುಮ್ನೆ ಬಿಡಲ್ಲ ಮಾಧುರಿ. ನಾನ್ ಹೊಡೆಯೋ ಹೊಡೆತಕ್ಕೆ ಅವಳು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು. ಕೊರ್ಗಿ ಕೊರ್ಗಿ ಸಾಯ್ಬೇಕು. ನನಗೀ ಜೀವನ ಬೇಡ ಅಂತ ಪ್ರಾಣ ಬಿಡ್ಬೇಕು. ಆಗ್ಲೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ನನಗ್ ಗೊತ್ತಮ್ಮ. ಆ ದಿನ ತುಂಬಾ ದೂರ ಏನಿಲ್ಲ. ಪ್ರತೀಕಾರ ತೀರ್ಸ್ಕೊತೀನಮ್ಮ, ಖಂಡಿತ ತೀರ್ಸ್ಕೊತೀನಿ. ಅದ್ಗೆ ನೋಡಿದ್ರೆ ಅದ್ಗೆ? ನೋಡ್ದೆ, ಸೀರೆ ಚೆನ್ನಾಗೇ ಇದೆ. ಅಯ್ಯೋ ಅದ್ಗೆ, ನನ್ ಸೀರೆನೇನ್ ನೋಡ್ತೀರಾ? 3ನೇ ಸರ್ತಿ ಉಟ್ಕೊಂಡಿರೋದು. ಅದೇ ನಮ್ ಮನೆಗ್ ಬಂದಿರೋ ಹುಡುಗಿನ ಸರಿಯಾಗಿ ನೋಡಿದ್ರಾ ಅಂತ ಕೇಳ್ತಿದೀನಿ. ಅವಳೇನ್ ಮಿಸ್ ಇಂಡಿಯಾನಾ ಮೇಲಿಂದ ಕೆಳಗಡೆ ನೋಡೋದಕ್ಕೆ? ಈ ಮನೆಯಲ್ಲಿ ಕೆಲಸದವರು ಪ್ರಾಣಿಗಳು ತುಂಬಾನೇ ಇದೆ, ಅವಳು ಕೂಡ ಅಷ್ಟೇ. ನೀವ್ ಏನಾದ್ರೂ ಅನ್ಕೊಳ್ಳಿ, ಆದ್ರೆ ಅವಳ ಅಪ್ಪ ಅಮ್ಮ ಇಬ್ರು ಅವಳಿಗೆ ಕೊಟ್ಟಿರೋ ಸ್ವಾತಂತ್ರ್ಯನ ನೀವ್ ಗಮನಿಸ್ತಾನೆ ಇಲ್ಲ ಅದ್ಗೆ. ಜೀನ್ಸ್ ಪ್ಯಾಂಟ್ ಹಾಕೊಂಡು ಶಿವಪಾರ್ವತಿ ಅವ್ರ ಮನೆ ಕಾಲಿಟ್ಟಿದ್ದಾಳೆ ಅಂದ್ರೆ ಏನ್ ಹೇಳೋದದ್ಗೆ? ಅದೇ ನಾವ್ ಫ್ಯಾನ್ಸಿ ಸೀರೆ ಉಟ್ಕೊಂಡ್ಬಿಟ್ರೆ ಅತ್ತೆ ಸುಮ್ನೆ ಇರಲ್ಲ. ಬೈಯೋ ಬೈಗಳ ಗೊತ್ತಾಗ್ದಾಗ ಬೈತಾರೆ. ಅನುಪಮ ಕರ್ಕೊಂಡ್ ಬಂದಿದ್ದಾಳೆ ಅಂತಾನೆ ಅಲ್ವಾ ಆ ಹುಡುಗಿಗೆ ಯಾರು ಏನು ಅಂತಿಲ್ಲ. ಪಲ್ಲವಿ, ನೀನ್ ಆ ಹುಡುಗಿ ಹಾಕೊಂಡಿರೋ ಜೀನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಅವಳ ಜೀನ್ಸ್ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಅವಳ ಕಡೆಯವರು ಯಾರು ಅಂತ ಯೋಚನೆ ಮಾಡ್ತಿದ್ದೀನಿ ಎಂದೆ. ಏನದು ಆ ಗುಸುಗುಸು? ಏನಿಲ್ಲಮ್ಮ. ಪೂಜೆಗೆ ಬೇಕಾದ ಏರ್ಪಾಡುಗಳನ್ನ ಮಾಡ್ಕೊಳ್ಳಿ ಅನ್ನೇ ಹೊರತು ಬೇಡದೆ ಇರೋ ಮಾತುಗಳನ್ನ ಆಡ್ತಾ ನಿಂತ್ಕೊಳ್ಳಿ ಅಂತ ಹೇಳಲಿಲ್ಲ. ಅಯ್ಯೋ, ಅಂತದ್ ಏನು ಮಾತಾಡ್ತಿರ್ಲಿಲ್ಲ ಅತ್ತೆ. ಏನು ಇಲ್ದಿದ್ರೆ ಒಳ್ಳೇದೆ, ಇದ್ರೆ ನಿಮ್ಗತಿ ಏನಾಗುತ್ತೆ ಅಂತ ಗೊತ್ತಲ್ಲ. ಅನುಪಮ ಎಲ್ಲಿ? ಅಡುಗೆ ಮನೇಲಿದ್ದಾಳಮ್ಮ. ಅತ್ಗೆ, ನಿಮ್ಮ ಅಮ್ಮನ ವಯಸ್ಸೆಷ್ಟತ್ಗೆ? ಈ ವಯಸ್ಸಲ್ಲೂ ಕಿವಿ ಚೆನ್ನಾಗಿ ಕೇಳ್ತಿದೆ. ಇವಾಗ ಈ ಮಾತು ಕೂಡ ಕೇಳಿಸುತ್ತೆ, ಸೈಲೆಂಟ್ ಆಗಿರು. ಅನುಪಮ, ಏನ್ ಮಾಡ್ತಿದ್ಯಾ? ದೇವ್ರಿಗೆ ನೈವೇದ್ಯ ರೆಡಿ ಮಾಡ್ತಿದ್ದೀನಮ್ಮ. ಮತ್ತೆ ಉಪ್ಪು ಹಾಕ್ದಿಯಲ್ಲ? ಸ್ವೀಟ್ ಚೆನ್ನಾಗಿ ಬರಬೇಕು ಅಂದ್ರೆ ಉಪ್ಪು ಕೂಡ ಹಾಕ್ಬೇಕಲ್ಲಮ್ಮ. ಹಾಲು ಹೊಡೆಯೋಕೆ ಉಪ್ಪು ಹಾಕ್ಲೇಬೇಕಲ್ವಾ? ಆಗಲೇ ನೀನೇ ಹೇಳಿದ್ಯಲ್ಲ, ಎಣ್ಣೆ ನೀರು ಯಾವಾಗ್ಲೂ ಬೆರೆಯೋಲ್ಲ ಅಂತ.
ಮಾಧುರಿ ಉಪ್ಪಿದ್ದ ಹಾಗೆ ಮಾ, ಅರ್ಥ ಮಾಡ್ಕೊಡಿ. ಅನುಪಮ, ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ಹಾಲು ಒಡಿಬಹುದು, ಆದ್ರೆ ಮನ್ಸು ಒಡಿಬಾರ್ದಮ್ಮ. ಮಾಧುರಿ ಬಗ್ಗೆ ಆಗ್ಲಿ, ಅವಳ ಮಕ್ಕಳ ಬಗ್ಗೆ ಆಗ್ಲಿ ನನ್ನ ಹತ್ರ ಮಾತಾಡೋ ಪ್ರಯತ್ನ ಮಾಡಬೇಡ. ಸರಿ, ಈ ವಿಷಯನ ಬಿಟ್ಬಿಡು. ನೀನ್ ಕರ್ಕೊಂಡ್ ಬಂದಿರೋ ಆ ಹುಡುಗಿ ಅಮ್ಮ ಸತ್ತೋದ್ರು ಅಂತ ಹೇಳಿದ್ಯಲ್ಲ, 10 ದಿನ ಮನೆಯೊಳಗ್ ಬರಬಾರ್ದು. ಮನೇಲಿ ಪೂಜೆ ಬೇರೆ ಇದೆ. ಮೊದ್ಲು ಆ ಹುಡುಗಿಗೆ ಹೇಳ್ಬಿಡು. ಕಲ್ಯಾಣಿ ಮಾಧುರಿ ಮಗಳು ಅಂತ ಏನಾದ್ರೂ ಗೊತ್ತಾದ್ರೆ ಅವಳ ಈ ಊರಲ್ಲಿ ಕೂಡ ಇರೋದಕ್ಕೆ ಬಿಡೋದಿಲ್ಲ. ನಿನ್ ಲೈಫಲ್ಲಿ ನಾನು ಕಾಣಿಸಲ್ಲ, ನನ್ನ ಹೆಸರು ಕೂಡ ಕೇಳಿಸಲ್ಲ. ಐ ಮಿಸ್ ಯು. ಬಟ್ ಐ ಡೋಂಟ್ ಮಿಸ್ ಯು ಸ್ಯಾಮ್. ದೊಡ್ಡವರು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ. 10 ದಿನದಲ್ಲಿ ಸಾಯೋ ನಿನ್ ತಾತನಿಗೆ. ಸಾರಿ ಸಿದ್ದು, ಐ ಆಮ್ ಸಾರಿ. ನಾನ್ ನಿನ್ನ ಕ್ಷಮಿಸಿದ ಹಾಗೆ ಯಾವತ್ತಾದ್ರೂ ಒಂದಿನ ತಾತನು ಕೂಡ ನಮ್ಮನ್ನು ಕ್ಷಮಿಸ್ತಾರೆ. ನಿನ್ ಕಣ್ಣೀರ್ ಒರ್ಸೋದು ಈ ಕೈ ಅಂತ ನೀನ್ ನಂಬಿದ್ರೆ ಈ ಕೈನ ಹಿಡ್ಕೊಂಡೇ ಇರು ಸ್ಯಾಮ್, ಹಿಡ್ಕೊಂಡೇ ಇರು. ನಾಳೆ ದೇವಸ್ಥಾನದಲ್ಲಿ ನಮ್ಮ ಮದ್ವೆ. ಭಯ ಆಗ್ತಿದ್ಯಾ? ಕತ್ತಲ್ ತಾಳಿ ಬೀಳೋವರೆಗೂ ಅಷ್ಟೇ ಈ ಭಯ. ಅದಾದ್ಮೇಲೆ ನಿನ್ ಗರ್ವದಿಂದ ವೈಫ್ ಆಫ್ ಸಿದ್ಧಾರ್ಥ್ ಅಂತ ಈ ಪ್ರಪಂಚಕ್ಕೆ ಕೂಗಿ ಹೇಳ್ಬೋದು. ತಾತ, ಅವ್ರು ಒಂದ್ ವೇಳೆ ಸತ್ತೋದ್ರೆ ನಿನ್ ಹೊಟ್ಟೆಲೆ ಹುಟ್ಟುತ್ತಾರೆ. ಬದುಕಿದ್ರೆ ನಮಗ್ ಹುಟ್ಟೋ ಮಗುನ ಎತ್ಕೊಳಕ್ ಬಂದೇ ಬರ್ತಾರೆ. ಟ್ರಸ್ಟ್ ಮೀ.
ಕಳ್ಳ. ಏನೇ ಆಟ? ಯಾರಾದ್ರೂ ನೋಡಿದ್ರೆ ಹೀಗೆಲ್ಲ ಬಂದು ಕದ್ದು ಮುಚ್ಚಿ ಕಣ್ಮುಚ್ಚಬೇಡ, ಅರ್ಥ ಆಯ್ತಾ? ಯಾಕೇನು ಮಾತಾಡ್ತಾನೆ ಇಲ್ವಲ್ಲ? ಸಿದ್ಧಾರ್ಥ ಅಲ್ಲ ಅಲ್ವಾ? ಸ್ವಲ್ಪ ಹೊತ್ತು ಹೋಗಿದ್ರೆ ಸತ್ತೇ ಹೋಗ್ತಿದ್ದೆ. ಕಣ್ಮುಚ್ಚಿದ ಇವ್ರ? ಕರೆಕ್ಟೇ, ಆದ್ರೆ ಅಲ್ಲಿ ಪೂಜೆ ಮಾಡೋದು ನಮ್ಮ ಹೆಸರಿನಲ್ಲೇ ಅಲ್ವಾ? ಅಲ್ವಾ? ಅದಕ್ಕೆ ದೇವ್ರಿಗೆ ನಮಸ್ಕಾರ ಮಾಡೋ ಅಂದವಾದ ಕೈಗಳಿಗೆ ನೆನ್ನೆ ತಗೊಂಡಿರೋ ಬಳೆಗಳನ್ನ ಹಾಕ್ತೀನಿ. ಇವಾಗ ಬಳೆಗಳಿಲ್ಲ ಅಲ್ವಾ ರೀ? ನೆನ್ನೆ ಬಳೆಗಳನ್ನ ತಗೊಂಡು ಹೋದ ಹುಡುಗಿ ನಮ್ಮ ಔಟ್ ಹೌಸ್ ಅಲ್ಲೇ ಇದ್ದಾಳಲ್ವಾ, ಹೋಗಿ ಕೇಳಿ ಇಸ್ಕೊಂಡ್ ಬರ್ತೀನಿ. ಬೇಡ ಬೇಡ, ಒಂದು ಸಲ ಹೆಣ್ಮಕ್ಳ ಕೈಗೆ ಬಳೆಗಳು ಸಿಕ್ಕದ್ಮೇಲೆ ವಾಪಸ್ ತಗೋಬಾರ್ದು. ಗ್ರೇಟ್. ನೀನ್ ಇಷ್ಟಪಟ್ಟಿರೋದನ್ನ ತ್ಯಾಗ ಮಾಡ್ತಿದ್ಯಾ ನೋಡು, ಅದ್ ನನಗ್ ತುಂಬಾ ಇಷ್ಟ ಆಯ್ತು. ನಮ್ಗದ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವರಾದ್ರೂ ಅನ್ಭವಿಸ್ಲಿ ಅಂತ ದೊಡ್ಡ ಮನ್ಸ್ ಮಾಡ್ಕೊಳ್ಳೋದು ನನಗಿನ್ನೂ ಇಷ್ಟ ಆಯ್ತು. ಐ ಲವ್ ಯು ಸಂಪದ. ಯಾರೋ ಬರ್ತಿದ್ದಾರೆ ಅನ್ಸುತ್ತೆ. ಅತ್ತೆ ಕರೆಯೋದ್ರೊಳಗಡೆ ನಾವು ಹೋಗ್ಬಿಡೋಣ. ಓಕೆ ಓಕೆ, ಕೂಲ್, ರಿಲ್ಯಾಕ್ಸ್, ಕೂಲ್. ನಂಗೆ ಡೌಟಿ ಕಣೋ. ನನ್ಗೆ ನಂಬಿಕೆ ಇದೆ. ಬೆಟ್ಟ 100 ರೂಪೀಸ್.
ಅಷ್ಟೊಂದ್ ಬಚ್ಚಿಟ್ಕೊಂಡು ಏನ್ ಮಾತಾಡ್ಕೋತಿದ್ರಿ? ಇಲ್ಲೇ ಮಾತಾಡಿ. ನಿನ್ನ ಹೆಸರೇನು? ಕಲ್ಯಾಣಿ. ಅಂದ್ರೆ ಹುಡುಗಿನೇ. ಹುಡ್ಗ ಅನ್ಕೊಂಡ್ವಿ. ಯಾಕ್ ಬಂತು ಆ ಡೌಟು? ಪ್ಯಾಂಟ್ ಹಾಕೊಂಡಿದ್ಯಾ ಅಲ್ವಾ? ನಿಮ್ಮನೇಲಿ ಯಾರು ಹಾಕೊಳ್ಳಲ್ವಾ? ಹಾಕೊಂಡ್ರೆ ನಮ್ಮ ಅಜ್ಜಿ ಬೈತಾರೆ. ಸ್ಯಾಡಿಸ್ಟ್ ಅನ್ಸುತ್ತೆ. ಸಂಸ್ಕೃತಿ ಸಂಪ್ರದಾಯ ಅಂತ ನಮ್ ಪ್ರಾಣ ಹಿಂಡ್ಬಿಡ್ತಾರೆ. ಮಾಡರ್ನ್ ಡ್ರೆಸ್ ಹಾಕೊಳ್ಳೋ ಅದೃಷ್ಟ ನಮ್ಗಿಲ್ಲ ಕಲ್ಯಾಣಿ. ಅಗತ್ಯ ಬಂದ್ರೆ ನನಗ್ ಪಂಚೆ, ಇವಳಗ್ ಸೀರೆ ಉಡ್ಸಿದ್ರು ಯಾವ ಆಶ್ಚರ್ಯನೂ ಇಲ್ಲ. ಕೃಷ್ಣ, ಪೂಜೆ ಸ್ಟಾರ್ಟ್ ಆಗುತ್ತೆ. ಹೌದು ಗೋದಾವರಿ, ನಡಿ. ಏನ್ ಪೂಜೆ? ನಾನು ನೋಡ್ಬೋದಾ? ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ಯಾ? ಹೊರಗಡೆ ಹೋಗ್ತಾ ಇದ್ರು ಪೊಲೀಸ್ ಡಾಗ್ ತರ ಹಿಂದೆ ಬೀಳ್ತೀಯ ಅಲ್ವಾ? ಈಗ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳ್ತಿದ್ದೀನಿ. ಮನೇಲೇನೋ ಪೂಜೆ ಅಂತೆ. ತುಂಬಾ ಜನ ಇದ್ದಾರೆ, ಅವರೇ ಪೂಜೆ ಮಾಡ್ತಾರೆ. ಏರ್ಪಾಡ್ನ ಅವರೇ ನೋಡ್ಕೊಳ್ತಾರೆ. ನನಗ್ ಪೂಜೆ ಕೂಡ ನೋಡಕ್ ಬಿಡಲ್ವಾ? ಮನೆ ಒಳಗಡೆ ಕಾಲಿಡಬಾರ್ದು ಅಂತ ಹೇಳಿದಾರಲ್ವಾ? ನಿನಗೇನಾದ್ರೂ ಬೇಕಿದ್ರೆ ನನ್ನನ್ನು ಕೇಳು. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ನಿನಗೂ ನನಗೂ ಮಾತ್ರನೇ ಸಂಬಂಧ. ಅರ್ಥ ಮಾಡ್ಕೋ. ಚೆನ್ನಾಗ್ ಅರ್ಥ ಆಯ್ತು. ಇವಾಗ ಅಕ್ಸೆಪ್ಟ್ ಮಾಡಿದೆ ನೋಡ್ ನೀನು. ನಮ್ಮಪ್ಪನ ಜೊತೆ ನಿನ್ಗೆ ಅಕ್ರಮ ಸಂಬಂಧ ಇಲ್ಲ. ಮಾತಾಡಿ ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನೋಡು, ನೀನ್ ಎಲ್ಲಿರ್ಬೇಕು ಅಲ್ಲಿದ್ರೇನೆ ಸರಿ. ನಡಿ. ಎಲ್ಲಿಗೆ? ಏನು ಮಾತಾಡ್ಬೇಡ. ಬಾ ಬಾ, ಬಿಡು. ನಡಿ. ಏಯ್, ಬಾಗಿಲ್ ತೆಗಿ. ನಿನಗೆ ಹೇಳ್ತಾ ಇರೋದು ಬಾಗಿಲ್ ತೆಗಿ. ಏಯ್, ಯಾಕೆ ನನ್ನ ಹೀಗೆ ರೂಮಲ್ಲಿ ಕೋಡ್ ಹಾಕಿದ್ಯಾ? ನನ್ನ ಮನುಷ್ಯರ ಹಾಗೂ ನೋಡ್ತಾ ಇಲ್ಲ ನೀನು. ಇಲ್ಲಿವರೆಗೂ ನನ್ನನ್ನು ಪೊಲೀಸ್ ಡಾಕು ಅಂತ ಹೇಳ್ತಿದ್ದೆ, ಈಗ ನೀನೇ ಬಂಧಿ ಆಗ್ಬಿಟ್ಟಿದ್ಯಾ ನೋಡು. ನಾವು ಏನ್ ಬೇಕಾದ್ರೂ ಮಾತಾಡಬಹುದು ಕಲ್ಯಾಣಿ, ಆದ್ರೆ ಎಲ್ರೂ ಮೆಚ್ಚೋ ಹಾಗೆ ನಾವು ನಡ್ಕೋಬೇಕು. ಪ್ರವಚನ ಕೊಡ್ತೀಯಾ? ನೀನೇನಾದ್ರೂ ಒಳ್ಳೆಯವಳಾಗಿದ್ರೆ ನಮ್ಮಮ್ಮ ಸಾಯ್ತಾನೆ ಇರ್ಲಿಲ್ಲ. ಬನ್ನಿ ಮಕ್ಕಳ, ಸೀತಾರಾಮರ ಜೋಡಿ ಇದ್ದಾಗಿದ್ದೀರಾ. ಶೌರ್ಯ ರಾಮನೇ ಇರ್ಬೋದು, ಆದ್ರೆ ಸಂಪದ ಸೀತೆ ಅಲ್ಲ. ಶಿ ಇಸ್ ಮೈನ್. ಅತ್ತೆಯವ್ರ ದೃಷ್ಟಿನೇ ಬೀಳೋ ಹಾಗಿದೆ. ನಮ್ಮಮ್ಮನ ದೃಷ್ಟಿ ಬೀಳಲ್ಲ ಬಿಡ್ರಿ. ಒಂದ್ ನಿಮಿಷ ಇರಿ, ದೃಷ್ಟಿ ಬೊಟ್ಟಿಡ್ತೀನಿ. ಯಾರ ದೃಷ್ಟಿನೂ ತಾಕಲ್ಲ. ನೀನಿರಮ್ಮ. ಅವಕಾಶ ಸಿಕ್ಕರೆ ಸಾಕು ಹೋಗ್ಬಿಡ್ತೀಯಲ್ಲ. ದೃಷ್ಟಿ ಬೊಟ್ಟಿಡೋದಕ್ಕೆ ಶೌರ್ಯ ಹೆತ್ತ ತಾಯಿ ನಾನು. ಅವನು ನಿನ್ನ ಅಮ್ಮ ಅಂತ ಅಭಿಮಾನದಿಂದ ಕರೆದ ಮಾತ್ರಕ್ಕೆ
ನೀನ್ ಅವನಿಗೆ ಅಮ್ಮ ಆಗ್ಬಿಡಲ್ಲ. ಅಮ್ಮ ಯಾಕೆ ಹಾಗೆ ಮಾತಾಡ್ತೀಯ? ನಿನ್ನ ಮಾತಿಂದ ಎದುರುಗಡೆ ಇರೋರ್ಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ವಾ? ಮೊದ್ಲು ಇವಳು ಯೋಚನೆ ಮಾಡಿದಿದ್ರೆ ಇಷ್ಟು ಮಾತು ನಾನು ಆಡ್ತಾ ಇದ್ನಾ? ಸಾಕ್ ನಿಲ್ಸು. ಬೇಡದೆ ಇರೋ ಮಾತುಗಳನ್ನಾಡಿ ಆನಂದ ಪಡೋ ಅಲ್ಪ ಸಂತೋಷಿ ನೀನು. ಅನುಪಮ, ಅವಳು ಹೇಳಿದ್ದನ್ನ ನಿನ್ ಮನ್ಸಿಗೆ ಹಾಕೋಬೇಡ.